ಆನ್ ದಿ ಸ್ಕ್ರೀನ್ ಆಫ್ ದಿ ಸ್ಕ್ರೀನ್ ಇವರು ಕೇರಳದ ರಾಣಿ ಕೂಡ ಹೌದು, ಸ್ಯಾಂಡಲ್ವುಡ್ ರಾಣಿ ಕೂಡ ಹೌದು. ಅವರೇ ಮೇಘನಾ ರಾಜ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ನಿಮ್ಗೆ ಏನು ಹೇಳೋದೇ ಬೇಡ, ಯಾಕಂತ ಹೇಳಿದರೆ ಅಷ್ಟು ಅದ್ಭುತ ಕಲಾವಿದೆ. ಜೊತೆಗೆ ಆ ಬ್ಯೂಟಿ ಇರಬಹುದು, ಅವ್ನ ಗ್ಲ್ಯಾಮರ್ ಅನ್ನೋವಂಥದ್ದು ಇರ್ಬೋದು, ನ್ಯಾಚುರಲಾಗಿ ನಿಮ್ಮಲ್ಲಿ ಬಂದಿರೋವಂಥದ್ದು. ಅಭಿಮಾನಿಗಳು ಪ್ರತಿ ಕ್ಷಣ ಪ್ರತಿದಿನ ನಿಮ್ಮ ಅಪ್ಡೇಟ್ಗಾಗಿ ಕಾಯ್ತಿರ್ತಾರೆ. ಅದರ ಜೊತೆಗೆ ನಿಮ್ಮ ರಾಜ್ಕುಮಾರ್ ಅಪ್ಡೇಟ್ಗಾಗಿ ಸಹ ಕಾಯ್ತಿರ್ತಾರೆ. ಸದ್ಯಕ್ಕೆ ಸಿನಿಮಾ ಬಗ್ಗೆ ಮಾತಾಡ್ಸೋದಾದರೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಟೈಟಲ್ಗೂ ಸಿನಿಮಾಗೂ ಸಾಕಷ್ಟು ವ್ಯತ್ಯಾಸ ಇದೆ. ನೀವು ಅದರಲ್ಲಿ ಒಂದು ಮೇಜರ್ ಪಾತ್ರ, ಅದರಲ್ಲೂ ಸಹ ರಾಣಿಯಾಗಿ ಕಾಣಿಸ್ತಾ ಇದ್ದೀರಾ. ಹೇಗೆ ಬರುತ್ತೆ? ಹೆಚ್ಚಾಗಿ ಇವಾಗ ನಾನೇನು ಪಾತ್ರದ ಬಗ್ಗೆ ನಾನು ಒಂದು ವಿವರಣೆ ಕೊಡೋಕ್ಕಾಗೋದಿಲ್ಲ ಈ ಪಾಯಿಂಟ್ ಆಫ್ ಟೈಮಲ್ಲಿ. ಯಾಕಂದರೆ ನಿಮಗೆ ಗೊತ್ತಲ್ಲ, ಸಿನಿಮಾದಲ್ಲಿ ನಾವು ಏನು ಪಾತ್ರ ಮಾಡಿದ್ದೀವಿ ಅಂತ ಕೇಳಿದಾಗ ಫಸ್ಟು ಏನು ಹೇಳೋದಪ್ಪ, ಇದು ಸಿನಿಮಾ ಕತೆ ಬಿಟ್ಕೊಟ್ಬಿಡತ್ತಾ, ಅಥವಾ ಸಿನಿಮಾದ ಒಂದು ಭಾಳ ಮುಖ್ಯವಾದ ಅಂಶ ಏನಾದರೂ ಬಿಟ್ಕೊಟ್ಬಿಟ್ರೆ ಇನ್ನು ದಟ್ ಪಾಯಿಂಟ್ಸ್ ದ ಲೈಕ್ ಒಂದು ಸಿನಿಮಾನ ಹಿಡಿದು ಇಡೋವಂಥ ಒಂದು ಪಾಯಿಂಟ್ ಇರ್ಬೋದು. ಸೊ ಈಗ ಸದ್ಯಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಪಾತ್ರ ಸಿನಿಮಾಗೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಯಾವ ರೀತಿಯಾದ ಪಾತ್ರ ಅಂತ ಹೇಳಿದ್ರೆ, ಎಸ್, ನೀವು ಹೇಳಿದ ಹಾಗೆ ಕೇರಳ ರಾಜ್ಯದ ರಾಣಿ. ಸೊ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ 19ನೇ ಶತಮಾನದ ರಾಣಿಗೂ ಏನು ಸಂಬಂಧ ಇರಬಹುದು? ಸೊ ಆ ಒಂದು ಸಂಬಂಧನ ನೋಡೋದಕ್ಕೆ ನೀವು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಅಂದರೆ ಐತಿಹಾಸಿಕ ಪಾತ್ರ ಆ ರೀತಿಯಾಗಿ ಕಾಣಿಸ್ಕೊಳ್ತೀರಾ ಅಥವಾ ಹೇಗೆ? ಡೆಫಿನೆಟ್ಲಿ ಒಂದು ಐತಿಹಾಸಿಕ ಪಾತ್ರನೇ, ಆದರೆ ಅದನ್ನು ವಿ ಹ್ಯಾವ್ ಅ ವೆರಿ ಡಿಫ್ರೆಂಟ್ ಔಟ್ಲುಕ್ ಟುವರ್ಡ್ಸ್ ದಟ್ ಕ್ಯಾರೆಕ್ಟರ್. ಅದು ನಿಮಗೆ ಡೈರೆಕ್ಟರ್ ಹೇಳಿದ್ರೇ ಬೆಟರ್ ಅನಿಸುತ್ತೆ. ಯಾಕಂದರೆ ನಾನು ಹೇಳಿ ಅದನ್ನು ಒಂದು ಒಳ್ಳೆಯ ಪಾತ್ರದ ಬಗ್ಗೆ ಒಂದು ರಾಂಗ್ ಸಮ್ಮರಿ ಕೊಟ್ಬಿಡಬಾರ್ದು. ಸೊ ಎಸ್, ನೀವು ಹೇಳಿದ ಹಾಗೆ ಎಸ್, ಐತಿಹಾಸಿಕ ಶೇಡ್ಸ್ ಇದೆ ಸಿನಿಮಾಲಿ. ಇನ್ನು ಮಲಯಾಳಂ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಂತೆ ಸಿನಿಮಾ ಒಂದರಲ್ಲಿ. ಲಾಯರ್ ಕಾಣಿಸ್ಕೊಳ್ತೀರಾ? ಓಕೆ, ಮೇಡಮ್ ಹೇಳಿದ್ರು ಲಾಯರ್ ಕಾಣಿಸ್ಕೊಳ್ತಾ ಇದ್ದೀರಾ. ನನಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ರು. ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದು? ಎಸ್, ಲಾಯರ್ ಆಗಿ ನಾನು ಒಂದು ಒಟ್ಟಕೊಂಬನ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸುರೇಶ್ ಗೋಪಿ ಮತ್ತು ಇಂದ್ರಜಿತ್ ಅವ್ರ ಜೊತೆಗೆ. ಸೊ ಐ ಪ್ಲೇ ದ ಕ್ಯಾರೆಕ್ಟರ್ ಆಫ್ ಲಾಯರ್. ಎಸ್, ನಿಜ ಜೀವನದಲ್ಲಿ ಲಾಯರ್ ಅನ್ನುವಂಥದ್ದು ಒಂದು ಧ್ವನಿ ಎತ್ತುವಂತಹ ಪಾತ್ರ. ಯಾಕಂದರೆ ವುಮೆನ್ ಆಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಲಾಯರ್ ಆಗಿ ಆ ಒಂದು ಪಾತ್ರಕ್ಕೆ ಜಸ್ಟಿಸ್ ಕೊಡ್ತೀರಾ ಖಂಡಿತವಾಗ್ಲೂ. ರಿಯಲ್ ಲೈಫಲ್ಲಿ ಯಾವ ರೀತಿ ಯಾವ ಒಂದು ವಿಚಾರಕ್ಕೆ ಧ್ವನಿ ಎತ್ತಬೇಕು ಅಂತ ಅನಿಸಿತ್ತು, ಆದರೆ ನೀವು ಎತ್ತಿರಲಿಲ್ಲ? ವಿಚಾರಗಳಿವೆ, ಅದ್ರ ಬಗ್ಗೆ ಈಗ ಮಾತಾಡೋದು ಸರಿ ಅನಿಸಲ್ಲ. ಬಟ್ ಆ್ಯಸ್ ಅ ವುಮನ್ ಕೆಲವು ಸತಿ ನಮಗೆ ಎಸ್ಪೆಷಲಿ ಇನ್ನೊಂದು ಹೆಣ್ಣಿಗೆ ಏನಾದರೂ ಒಂದು ಅನ್ಯಾಯ ಆಗ್ತಿದೆ ಅಂತ ನಮಗೆ ಗೊತ್ತಾಗಿ ಅದ್ರ ಬಗ್ಗೆ ನಮಗೆ ಒಂದು 100% ಒಂದು ಕಾನ್ಫಿಡೆನ್ಸ್, ಓಕೆ ಈ ರೀತಿ ಆಗಬಾರ್ದು ಅಂತ ನಮಗೆ ಅನ್ನಿಸ್ದಾಗ ಆ ಟೈಮಲ್ಲಿ ನಾವು ಸುಮ್ಮನೆ ಇದ್ದಾಗ ಅದು ತಪ್ಪಾಗುತ್ತೆ. ಆ ಟೈಮಲ್ಲಿ ನಾವು ಧ್ವನಿ ಎತ್ತಬೇಕಾಗತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ವೆನ್ ಎವರ್ ದೆರ್ ಇಸ್ ಇಂಜಸ್ಟಿಸ್ ಇತ್ತು ಅಂದಾಗ ಐ ಥಿಂಕ್ ಆ ಒಂದು ನಾರ್ಮ್ನೇ ಬ್ರೇಕ್ ಮಾಡಬೇಕು. ಅಯ್ಯೋ ನೀನು ಹೆಣ್ಮಗು, ನೀನು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರಲ್ಲ, ಆ ಒಂದು ನಾರ್ಮ್ನೇ ಬ್ರೇಕ್ ಮಾಡಬೇಕು. ಎಲ್ರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂದ್ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿ ಅಂತಲ್ಲ. ನಮಗೆ ಗೊತ್ತಿರುತ್ತೆ ನಾವು ಇದನ್ನು ಮಾಡಿದ್ರೆ ಆ ಒಂದು ಆಪೋಸಿಟ್ ಪರ್ಸನ್ಗಾಗಿರಲಿ ಅಥವಾ ಸಿಚುವೇಶನ್ಗಾಗಿರಲಿ ಅದು ಬೆಟರ್ ಆಗ್ಬೋದು ಅಂತ. ಅಂಥ ಟೈಮಲ್ಲಿ ಧ್ವನಿ ಎತ್ತಿದ್ರೆ ನಮ್ಮ ಧ್ವನಿ ನಾವು ಅದನ್ನು ಯೂಸ್ ಮಾಡಿಕೊಂಡಾಗ ಅದು ಆ ಒಂದು ಸಿಚುವೇಶನ್ ಆಗಿರಲಿ, ಒಂದು ಪ್ರಾಬ್ಲಮ್ಗಾಗಿರಲಿ ಹೆಲ್ಪ್ ಆಗಬೇಕು. ನಾವು ಮಾತಾಡಿ ಅದರಿಂದ ಇನ್ನೂ ಅದಕ್ಕೆ ಹಾನಿ ಆಗುತ್ತೆ ಅಂದರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಬಟ್ ಇಫ್ ಯು ಕ್ಯಾನ್ ಹೆಲ್ಪ್, ಪ್ಲೀಸ್ ಹೆಲ್ಪ್. ಮತ್ತೊಂದು ವಿಚಾರ ಕೇಳ್ಪಟ್ಟೆ, ರಾಯನ್ ಅವರು ಇರಬಹುದು, ಈಗ ನಿಮ್ಗೆ ಅಪ್ಡೇಟ್ ಕೇಳ್ತಾನೆ ಇರ್ತಾರೆ, ಏನು ಮಾಡ್ತಿರ್ತಾರೆ, ಸ್ಕೂಲ್ಗೆ ಹೋಗಿ ಬಂದರು, ಯಾವ ರೀತಿ ಕಲಿತಾ ಇದ್ದಾರೆ ಅನ್ನೋವಂಥದ್ದೆಲ್ಲ. ಆದರೆ ಮಗು ಹೇಳ್ತಾ ಇದೆಯಂತೆ, ನಾನು ಫೋಟೋ ಈಗ ಕೊಡೋದಿಲ್ಲ, ದೊಡ್ಡವನಾದ್ಮೇಲೆ ಫೋಟೋ ಕೊಡ್ತೀನಿ ಅನ್ನೋವಂಥದ್ದು ಹೇಳ್ತಾರಂತೆ. ನಿಜಾನ ಇದು? ನೀವು ಹೇಳಬೇಕಿದ್ರ ಬಗ್ಗೆ. ಆ್ಯಕ್ಚುಲಿ ಇದೊಂದು ಇನ್ಸಿಡೆಂಟ್ ಮೊನ್ನೆ ಒಂದು ಐ ಥಿಂಕ್ ಒಂದು 2-3 ವಾರದ ಹಿಂದೆ ನಡೆದಿದ್ದ ಇನ್ಸಿಡೆಂಟ್. ಮನೆ ಹತ್ರ ಯಾರೋ ಬಂದು ಫೋಟೋ ಕೇಳಿದ್ದಾರೆ ರಾಯನ್ಗೆ. ಸೊ ಅವನು, ನಾನು ಈಗ ಫೋಟೋ ಕೊಡೋಲ್ಲ, ನಾನು ದೊಡ್ಡವನಾದ್ಮೇಲೆ ಫೋಟೋ ಕೊಡ್ತೀನಿ. ಅದು ಯಾರು ಅವನಿಗೆ ಹೇಳ್ಕೊಟ್ರು ಅಥವಾ ಅವನೇ ಹೇಳಿದ್ನ ಅದು ನನಗೆ ಗೊತ್ತಿಲ್ಲ. ಬಟ್ ಈ ಮಾತನ್ನು ಅವ್ನು ಹೇಳಿದ್ದಾನೆ. ಎಸ್, ಅವರಲ್ಲಿ ಸದ್ಯಕ್ಕೆ ಇನ್ನೂ ಚಿಕ್ಕ ಮಗು ಆದರೂ ಮೆಚುರಿಟಿ ಅನ್ನುವಂಥದ್ದು ಈಗಲೇ ಬರ್ತಾ ಇರೋದು. ಅಂದರೆ ನೀವು ಅವ್ರನ್ನ ಬೆಳೆಸ್ತಾ ಇರುವಂತಹ ರೀತಿ ಅದರಲ್ಲೇ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಎಲ್ಲರೂ ಅನ್ಕೋತೀವಿ ಮಕ್ಳಿಗೆ ಏನೂ ಅರ್ಥ ಆಗಲ್ಲ, ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ. ಎಲ್ಲ ಅವಕ್ಕೆ ಫಸ್ಟು ಗೊತ್ತಾಗೋದು. ನಮಗೆ ದೊಡ್ಡವ್ರು ಆಗ್ತಾ ನಮ್ಗೆ ಆ ಒಂದು ಇಂಟ್ಯೂಷನ್ ಅನ್ನೋದು ಕಮ್ಮಿ ಆಗುತ್ತೆ. ಅಥವಾ ಏನಂತಾರೆ,
ಒಂದು ವ್ಯಕ್ತಿಯ ವೈಬ್ ಹೇಗಿದೆ ಅನ್ನೋದನ್ನ ನಮಗೆ ರೆಕಗ್ನೈಸ್ ಮಾಡೋ ಒಂದು ಎಬಿಲಿಟಿ ಕಮ್ಮಿ ಆಗ್ತಾ ಬರ್ಬೋದು, ಬಟ್ ಮಕ್ಕಳಿಗೆ ಅದು ಜಾಸ್ತಿ ಇರುತ್ತೆ. ಸೊ ನಮಗೆ ಜಸ್ಟ್ 6 ಸೆನ್ಸಸ್ ಅಲ್ಲ, ಅವ್ರಿಗೊಂದು 7th ಸೆನ್ಸು ವರ್ಕ್ ಆಗ್ತಿರುತ್ತೆ, ಒಂದು ಡಿವೈನ್ ಸೆನ್ಸು ವರ್ಕ್ ಆಗ್ತಿರುತ್ತೆ. ಸೊ ಎಸ್, ಅವನಿಗೆ ಐ ಥಿಂಕ್ ಹೀ ಈಸ್ ಕ್ವೈಟ್ ಮೆಚ್ಯೂರ್ ಫಾರ್ ಇಸ್ ಏಜ್ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಅವ್ನು ಕೆಲವು ಸತಿ ಅವ್ನು ಕೇಳೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ. ಸೊ ಆ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾನೆ. ತುಂಬ ಪ್ರಶ್ನೆ, ಬಟ್ ಅವನಿಗೆ ಪ್ರಶ್ನೆ ಮಾಡಿದ್ರೆ ನನಗೆ ಪ್ರಶ್ನೆ ಮಾಡಬೇಡ ಅಂತಾನೆ. ಸೊ ಈಗಲೇ ಒಂದು ರೀತಿ ಟೀನೇಜರ್ ಥರ ಆಡ್ತಾ ಇದ್ದಾನೆ. ಎಸ್, ಅದೆಲ್ಲ ಇದೆ, ಮನೇಲಿ ತುಂಟಾಟಗಳು ನಡೀತಿವೆ. ಏನಾದರೂ ತಂದೆ ತಾಯಿ ಅಂದರೆ ಯೂಶ್ವಲಿ ಕನಸಿದ್ದೇ ಇರುತ್ತೆ ಮ್ಯಾಮ್. ನೀವು ತಾಯಿಯಾಗಿರ್ಬೋದು, ತಾತ ಅಜ್ಜಿ ಇದ್ದಾರೆ, ಏನು ಕನಸು ಕಟ್ಕೊಂಡಿದ್ದೀರಾ ಮಗನ ಬಗ್ಗೆ, ಇದೇ ಪ್ರೊಫೆಷನ್ಗೆ ಬರಬೇಕು ಅನ್ನೋದೇನು ಪರ್ಟಿಕ್ಯುಲರ್ ನಿಮ್ಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಇದೆಯಾ? ಇಲ್ಲ, ಪ್ರೊಫೆಷನ್ ಅವನು ಏನು ಬೇಕಾದರೂ ಪ್ರೊಫೆಷನ್ ಅಂತ ಯೋಚನೆ ಮಾಡೋದಕ್ಕೂ ಇವಾಗ ತುಂಬ ಚಿಕ್ಕವನು ಅವನು. ನನಗೇನಂದರೆ ಅವನು ನಿಜ ಹೇಳಬೇಕು ಅಂದರೆ ನನಗೆ ಪ್ರೊಫೆಷನ್, ಎಜುಕೇಷನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಬೆಳೆದ ಮೇಲೆ ಸರ್ವೈವಲ್ ಕಲಿಬೇಕು. ಅವ್ನು ಯಾವುದೇ ಪ್ರೊಫೆಷನಲ್ಲಿರಲಿ, ಯಾವುದೇ ಒಂದು ಕಂಟ್ರಿಯಲ್ಲಿರಲಿ, ಯಾವುದೇ ಕೆಲಸ ಮಾಡ್ತಿರಲಿ, ಸರ್ವೈವಲ್ ಹೇಗೆ ಸರ್ವೈವ್ ಆಗ್ತೀವಿ ಅನ್ನೋ ಒಂದು ಆ ಒಂದು ಆಸ್ಪೆಕ್ಟ್ನ ಹಿ ಹ್ಯಾಸ್ ಟು ಲರ್ನ್. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ನಿಮ್ಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬರಲಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಗಮನಕ್ಕೆ ಬರುತ್ತದು ಖಂಡಿತವಾಗ್ಲೂ. ಆದರೆ ನಿಮ್ಮ ಒಂದು ನಿಮ್ಮದೇ ಆದಂಥ ಅಫಿಷಿಯಲ್ ಯೂಟ್ಯೂಬ್ ಇದೆ, ಅದರಲ್ಲೂ ಸಹ ನೀವು ಕ್ಲಾರಿಟಿ ಕೊಡಲ್ಲ, ಕಾಮೆಂಟ್ಸ್ಗೆ ಇರ್ಬೋದು, ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ವಯಸ್ಸು ಅನ್ನೋಂಥದ್ದು, ಯಾಕಂದರೆ ನಿಮಗೆ ನೀವು ಏನು ಗೊತ್ತು ಅನ್ನೋಂಥದ್ದು, ಅಥವಾ ಅವರಿಗೆ ನಾನು ತಲೆ ಕೆಡಿಸ್ಕೋಬಾರ್ದು ಅನ್ನೋಂಥದ್ದು? ಇಲ್ಲ, ತಲೆ ಕೆಡಿಸ್ಕೋಬಾರ್ದು ಅಂತಲ್ಲ, ಕ್ಲಾರಿಟಿ ಕೊಟ್ಟಾಗ ಅದು ಆಕ್ಸೆಪ್ಟ್ ಆಗುತ್ತಾ ಫಸ್ಟ್. ಸೋಷಿಯಲ್ ಮೀಡಿಯಾ ಈಸ್ ಅ ವೆರಿ ಕರೆಕ್ಟಾಗಿ ಬಳಸಿದ್ರೆ ಕರೆಕ್ಟಾಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಆದರೆ ಹೆಚ್ಚು ಜನರು ಅದನ್ನು ಅವರ ಒಂದು ಅನಾನಮಿಟಿನ ಯೂಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ಹರ್ಟ್ ಮಾಡೋ ರೀತಿಯಲ್ಲೇ ಯೂಸ್ ಮಾಡ್ತಿರೋದು. ಬಿಕಾಸ್ ಅದೇನೋ ಒಂದು ಟಾಕ್ಸಿಕ್ ಜಾಯ್ ಸಿಗ್ತಾಯಿದೆ ಅವರಿಗೆ. ನೀವು ಅಂಥವ್ರಿಗೆಲ್ಲ ಒಂದು ರೆಸ್ಪಾನ್ಸ್ ಕೊಟ್ಕೊಂಡು ಅಂಥವ್ರಿಗೆಲ್ಲ ನೀವೊಂದು ಕ್ಲಾರಿಫಿಕೇಷನ್ ಕೊಟ್ಟಾಗ ಇಟ್ ಡಸಂಟ್ ಮೇಕ್ ಇಟ್ಸ್ ಆಫ್ ನೋ ಯೂಸ್. ಅವ್ರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ನಾವು ತಲೆ ಕೆಡಿಸ್ಕೊಂಡು ನಾವು ಅದಕ್ಕೆ ಒಂದು ರಿಪ್ಲೈ ಕೊಟ್ಟಿರ್ತೀವಿ ಹೊರತು ಅದರಿಂದ ಬೇರೆ ಏನೂ ಬದಲಾಗಲ್ಲ. ದ ಮಿನಿಟ್ ಐ ಸ್ಟಾಪ್ ರೆಸ್ಪಾಂಡಿಂಗ್, ಇಟ್ ಸ್ಟಾಪ್ಸ್, ಆ ನೆಗೆಟಿವಿಟಿ ಸ್ಟಾಪ್ಸ್. ಸೊ ನನಗೆ ತಲೆ ಕೆಡಿಸ್ಕೊಳ್ಳೋದು ಅಂತಲ್ಲ, ಬರುತ್ತೆ ಕಮೆಂಟ್ಸು, ಹೋಗುತ್ತೆ ಕಮೆಂಟ್ಸು, ಬಟ್ ನಾನು ಇವ್ರು ಕಮೆಂಟ್ಸ್ ಹಾಕ್ತಿದ್ದಾರೆ ಅಥವಾ ಏನೋ ಹೇಳ್ತಿದ್ದಾರೆ ಅಂದಿದ ತಕ್ಷಣ ಐ ವಾಂಟ್ ಸ್ಟಾಪ್ ಡೂಯಿಂಗ್ ವಾಟ್ ಐ ಆಮ್ ಡೂಯಿಂಗ್ ಅಲ್ವಾ. ಸೊ ಐ ರಿಯಲಿ ಥಿಂಕ್ ವಿಮೆನ್ ಎಸ್ಪೆಷಲಿ ಹ್ಯಾವ್ ಟು ಬಿ ಲೈಕ್ ದಿಸ್. ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಟಾಕ್ಸಿಕ್ ಪ್ಲೇಸ್. ಇಟ್ ವಿಲ್ ಡ್ರ್ಯಾಗ್ ಯು ಡೌನ್ ಆ್ಯಂಡ್ ಮಾನಸಿಕವಾಗಿ ಭಾಳಷ್ಟು ತೊಂದರೆಗಳು ಕೊಡುತ್ತೆ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಇಫ್ ಯು ಆರ್ ಆನ್ ಎನಿ ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲಿ ನೀವಿದ್ದರೆ ದಯವಿಟ್ಟು ಆದಷ್ಟು ನಿಮ್ಮ ಒಂದು ಸ್ಯಾನಿಟಿನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ನೆಗೆಟಿವಿಟಿಗೆ ಆಸ್ಪದ ಕೊಡೋಕ್ಕೆ ಹೋಗಬೇಡಿ. ಹೆಣ್ಣು ಮಕ್ಕಳ ಲೈಫ್ ಬಹಳಷ್ಟು ಸೂಕ್ಷ್ಮ ಮೇಡಮ್. ನಾವೆಷ್ಟೇ ಬೋಲ್ಡಾಗಿ ಇರಬಹುದು, ಸಮಾಜ ಆ ರೀತಿ ತುಳಿದು ಬಿಡುತ್ತೆ. ಜರ್ನಲಿಸ್ಟ್ ಅನ್ನೋದನ್ನು ಮರೆತು ಒಂದು ಹೆಣ್ಣು ಮಗುವಾಗಿ ನಿಮಗೆ ಕೇಳ್ತಾ ಇರೋ ಪ್ರಶ್ನೆ ಏನಂತ ಹೇಳಿದ್ರೆ, ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಶುವಲಾಗಿ ಹಾಕ್ಬಿಡ್ತಾರೆ, ಇನ್ನೊಂದು ಲೈಫ್ ಪಾರ್ಟ್ನರ್ ಬರ್ಬೋದು ಇವ್ರಿಗೆ ಹಂಗೆ ಹಿಂಗೆ ಅಂತ. ಬಟ್ ಐ ರೆಸ್ಪೆಕ್ಟಿವ್, ನಿಮ್ಮ ಡಿಸಿಷನ್ ಏನೇ ಇರ್ಬೋದು ಐ ರೆಸ್ಪೆಕ್ಟಿವ್, ಅದು ನಿಮ್ಮ ಪರ್ಸ್ನಲ್, ನಿಮ್ಮ ವೈಯಕ್ತಿಕ ಇರಬಹುದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವೈಯಕ್ತಿಕವಾಗಿ ನಾನು ಜರ್ನಲಿಸ್ಟ್ ಆಗಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನೋಡಬೇಕಾದ್ರೆ ಇವ್ರ ಮನಸ್ಸಿಗೆ ಯಾವ ರೀತಿ ನಾಟ್ಬೋದು ಇದು. ಅವ್ರು ನೋಡಿದ್ರೆ ಮೇಘನ ಅವ್ರಿಗೆ ಟ್ಯಾಗ್ ಮಾಡಿರ್ತಾರೆ, ಅವ್ರು ನೋಡಿದ್ರೆ ಯಾವ ರೀತಿ ಬೇಜಾರು ಮಾಡ್ಕೋಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರು ನೋಡಿದ್ರೆ ಯಾವ ರೀತಿ ಅನ್ಕೋಬೋದು ಅನ್ನೋಂಥದ್ದು. ನಿಮಗೆ ಆದ ರೀತಿ ನೀವೇ ಕಣ್ಣಾರೆ ನೋಡಿದಾಗ ಹೇಗೆ ಅನಿಸುತ್ತೆ ಅಂತ? ವೈ ದೇ ವಿಲ್ ಡಿಸೈಡ್ ಯುವರ್ ಲೈಫ್? ಸಿ, ದಟ್ ಇಸ್ ಬಿಕಾಸ್ ದೇ ಡೋಂಟ್ ನೋ ಮೇಘನಾ ರಾಜ್ ಪರ್ಸ್ನಲಿ ಅಲ್ವಾ. ಇಫ್ ಯು ನೋ ಮೇಘನಾ ರಾಜ್ ಯು ವಿಲ್ ನಾಟ್ ಪುಟ್ ಸಚ್ ಕಮೆಂಟ್ಸ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಈಗ ಇನ್ನು ಕೊನೆಯದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ, ತುಂಬ ಟ್ರಾವೆಲ್ ಮಾಡೋ ಅಂಥದ್ದು ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೀರಾ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಟ್ರಾವೆಲಿಂಗ್ನ? ನನಗೆ ಈಗೆಲ್ಲ ಟ್ರಾವೆಲಿಂಗ್ ಅನ್ನೋದು ನನಗೆ ಭಾಳ ಇಷ್ಟ. ಲೈಕ್ ಆ್ಯಕ್ಚುಲಿ ಬಿಟ್ಟರೆ ಯಾವ್ದಾದ್ರು ಒಂದು ಊರಿಗೂ ಲೈಕ್ ಓಡ್ಬಿಡೋಣ ಅನಿಸತ್ತೆ. ಆ್ಯಂಡ್ ಆ್ಯಕ್ಚುಲಿ ಕೆಲವು ವರ್ಷಗಳಿಂದ ನನಗೆ ಅಷ್ಟು ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ತುಂಬ ಚಿಕ್ಕವನಾಗಿದ್ದ, ರಾಯನ್ ಜೊತೆ ಟ್ರಾವೆಲ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗೋದು. ಯಾಕಂದರೆ ನಮ್ಮದೇ ಒಂದಷ್ಟು ಲಗೇಜ್ ಅಂದರೆ ಅವನದೊಂದಷ್ಟು ಲಗೇಜ್ ಇರೋದು. ಅವನನ್ನು ಆಚೆ ಕರ್ಕೊಂಡೋಗಿ ಆ ಒಂದು ಅಟ್ಮಾಸ್ಫಿಯರಿಗೆ ಅವ್ನು ಸೆಟ್ಟಾಗಿ, ಐ ಥಿಂಕ್ ಎಲ್ಲ ತಾಯಂದಿರಿಗೂ ತಂದಿದ್ದಿರಿಗೂ ಇಟ್ಸ್ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋದು ಇಸ್ ಅ ಬರ್ಡನ್. ಬಟ್ ನಾವು ಅವನಿಗೂ ಆ ಏಜಲ್ಲಿದ್ದಾನೆ ವೆರಿ ಹೀ ಆಲ್ಸೋ ಎಂಜಾಯ್ಸ್ ಟ್ರಾವೆಲಿಂಗ್. ಸೊ ನನಗೆ ನಾವು ಐ ಕ್ಯಾನ್ ಲೈಕ್ ನಾನೊಂದು ಫ್ರೀ ಬರ್ಡ್ ಥರ ಓಡಾಡ್ತಿದ್ದೀನಿ. ಸೊ ಐ ಎಂಜಾಯ್ ಟ್ರಾವೆಲಿಂಗ್. ಸೊ ಅದಕ್ಕೆ ಟೈಮ್ ಕೂಡ ಸಿಗ್ತದೆ. ಆ್ಯಂಡ್ ನಮ್ಮ ಪ್ರೊಫೆಷನ್ ಹೇಗೆ ಅಂದರೆ ಈಗ ಬಿಕಾಸ್ ಆಫ್ ಅವರ್ ಪ್ರೊಫೆಷನ್ ನಮಗೆ ಟ್ರಾವೆಲ್ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿಗಳು ಬರುತ್ತೆ. ಸೊ ಎಸ್, ಐ ಥಿಂಕ್ ಇಟ್ಸ್ ಆಲ್ ವೆಲ್ ವೆನ್ ಇಟ್ ಕಮ್ಸ್ ಟು ಟ್ರಾವೆಲಿಂಗ್. ಇತ್ತೀಚೆಗಷ್ಟೇ ಶೆಫಾಲಿ ಅವರು ಹೃದಯಘಾತದಿಂದ ತೀರ್ಕೊಂಡ್ರು. ಆದರೆ ಎಲ್ಲೋ ಆ್ಯಕ್ಚುಲ್ ಸೆಲೆಬ್ರಿಟೀಸ್ ಅಂತ ತಗೊಳ್ಬೋದು, ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದ್ರಿಂದ ಈ ರೀತಿ ಹೃದಯಘಾತ ಸಂಭವಿಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದೆ.
ಸಿ ಆ ಒಂದು ಪ್ರಶ್ನೆಗೆ ಓನ್ಲಿ ಅ ಡಾಕ್ಟರ್ ಕ್ಯಾನ್ ಆನ್ಸರ್, ಬಟ್ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟಿಂದಾನೇ ಇದಾಯಿತು ಅನ್ನೋದಕ್ಕೆ ಐ ಕೆನಾಟ್ ಆನ್ಸರ್ ದಿಸ್ ಕ್ವೆಶ್ಚನ್. ಬಟ್ ಏನಂದರೆ ಈ ಆ್ಯಂಟಿ ಏಜಿಂಗ್ ಬ್ಯೂಟಿ ಅನ್ನೋ ಒಂದು ಇವಾಗ ಇತ್ತೀಚೆಗೆ ಹೆಚ್ಚಾಗಿ ಒಂದು ಕಾಸ್ಮೆಟಿಕ್ ಲೆವೆಲ್ ಆಫ್ ಬ್ಯೂಟಿ ಬಗ್ಗೆ ಬಹಳಷ್ಟು ಜನ ಗಮನ ಹರಿಸ್ತಿದ್ದಾರೆ. ಸಿ ಇಟ್ ಇಸ್ ನಾಟ್ ಅಬೌಟ್ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡ್ತಿರೋದು ಅಲ್ಲ, ಅಂದರೆ ತುಂಬ ತಲೆ ಕೆಡಿಸ್ಕೋತಿದ್ದಾರೆ. ಇಟ್ ಈಸ್ ನಾಟ್ ಅಬೌಟ್ ಮೇಂಟೆನೆನ್ಸ್, ಇಟ್ಸ್ ಅಬೌಟ್ ಎಷ್ಟು ತಲೆ ಕೆಡಿಸ್ಕೋತಿದ್ದೀರಾ ನೀವು ಇದೇ ರೀತಿ ಕಾಣಿಸ್ಬೇಕು, ಇದೇ ರೀತಿ ಇರಬೇಕು ಅನ್ನೋದು. ಸಿ ಅಫ್ಕೋರ್ಸ್ ನಾನು ಕೂಡ ಕೆಲವಷ್ಟು ಆ್ಯಸ್ ಯು ಕ್ಯಾನ್ ಸಿ ಆನ್ ಮೈ ಸೋಷಿಯಲ್ ಮೀಡಿಯಾ ನಾನು ಕೆಲವಷ್ಟು ಟ್ರೀಟ್ಮೆಂಟ್ಸ್ ನಾನು ಏನಾದರೂ ಮಾಡಿಕೊಂಡ್ರೆ ನಾನು ಲೈಕ್ ಐ ಕ್ಯಾನ್ ಶೋ ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಅ ಸೇಫ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅನ್ನೋದು. ಬಟ್ ತುಂಬಾ ಹೆಣ್ಮಕ್ಳು ಏನಾಗ್ತಿದ್ದಾರೆ, ಎಸ್ಪೆಷಲಿ ಯಂಗ್ ಗರ್ಲ್ಸ್, ವೆರಿ ಯಂಗ್ ಗರ್ಲ್ಸ್, ಒಂದು 20-21 ನನಗೆ ಮೊನ್ನೆ ಯಾರೋ ಒಬ್ರು ಹೇಳಿದ್ರು 18 ವರ್ಷದಿಂದ 17-18 ವರ್ಷದಿಂದನೇ ಯಾರೋ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ಸ್ ಮಾಡಿಸ್ಕೋತಿದ್ದಾರೆ. ಈಗ ಅವ್ರಿಗೆ ಒಂದು 25-26 ವರ್ಷ ಇರ್ಬೋದು. ಸೊ ಅದಕ್ಕೆ ಮುಂಚೆ ನೀವು ಯೂತಲ್ಲಿದ್ದಾಗ ವಾಟ್ ಆರ್ ಯು ಡೂಯಿಂಗ್ ವಿತ್ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅಂತ ಅನಿಸ್ಬಿಡೋದೆ. ನೀವು ಯು ಜಸ್ಟ್ ಸೋ ಯಂಗ್. ಅದೇನಾಗ್ಬಿಟ್ಟಿದೆ, ಇಟ್ಸ್ ಒಂದು ರೀತಿಯಾದ ಕೆಲವು ಸೆಲೆಬ್ರಿಟೀಸ್ ಎಂಡೋರ್ಸ್ ಮಾಡೋವಂಥ ಒಂದು ರೀತಿಯಾದ ಟಾಕ್ಸಿಕ್ ಲೆವೆಲ್ ಆಫ್ ಎಂಡೋರ್ಸ್ಮೆಂಟ್ ಇರ್ಬೋದು, ಅಥವಾ ಇನ್ಫ್ಲೂಯೆನ್ಸಿಂಗ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಇಟ್ ಈಸ್ ಲೀಡಿಂಗ್ ಟು ಆಲ್ ದಿಸ್. ಐ ಡೋಂಟ್ ನೋ ಇಫ್ ಇಟ್ ಇಸ್ ರೈಟ್ ಆರ್ ರಾಂಗ್, ಅದನ್ನು ಪ್ರೊಫೆಷ್ನಲ್ ಡಾಕ್ಟರಿಗೆ ಹೇಳೋಕ್ಕಾಗೋದು. ಬಟ್ ತುಂಬ ಬ್ಯೂಟಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಪ್ಲೀಸ್. ಹೆಲ್ತ್ ಕಡೆ ಗಮನ ಕೊಡಿ. ಲೈಕ್ ಎಲ್ರಿಗೂ ವಯಸ್ಸಾಗುತ್ತೆ, ಎಲ್ರಿಗೂ ರಿಂಕಲ್ಸ್ ಬರುತ್ತೆ, ಎಲ್ರಿಗೂ ಕೂದಲು ಬೆಳ್ಳಗಾಗತ್ತೆ, ಆಗಲೇಬೇಕು. ದಟ್ ಈಸ್ ದ ನಾರ್ಮ್. ಎಸ್, ನೀವು ಡೈ ಹಚ್ಕೋತೀರಾ, ಹಚ್ಕೊಳ್ಳಿ. ಬಟ್ ಹಂಗನ್ಬಿಟ್ಟು ನಾನು ಇಡೀ ಬಿಳಿ ಕೂದಲು ತೆಗೆದುಬಿಟ್ಟು ಬರೀ ಕಪ್ಪು ಕೂದಲನ್ನ ಸಿಗಿಸ್ಕೋತೀನಿ ಅಂದರೆ ಆಗಲ್ಲ ಅಲ್ಲ. ಸೊ ವಾಟ್ ಈಸ್ ಇಂಟರ್ನಲ್ ಹ್ಯಾಸ್ ಟು ಹ್ಯಾಪನ್. ಎಸ್, ಜಸ್ಟ್ ಎಂಜಾಯ್ ಆ್ಯಂಡ್ ಕ್ರಿಯೇಟ್ ಅ ಡಿಫ್ರೆಂಟ್ ವರ್ಷನ್ ಆಫ್ ಬ್ಯೂಟಿ. ಡೋಂಟ್ ಸ್ಟಿಕ್ ಟು ನಾರ್ಮಲ್ ಸ್ಟ್ಯಾಂಡರ್ಡ್ಸ್. ಥ್ಯಾಂಕ್ ಯು ಮ್ಯಾಮ್, ಯು ಆರ್ ರಿಯಲಿ ಎ ಪಾಸಿಟಿವ್ ವೈಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ಮೇಘನಾ ರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.